ಫೈನಲಿ ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ 2.0 ಆರಂಭ ಆಗ್ತಾ ಇದೆ. ನಿಮ್ಮ ಮನೆಗೆ ಜಾತಿ ಗಣತಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ವೀಕ್ಷಕರೇ. ಈಗಾಗಲೇ ನಿಮ್ಮ ಸಮುದಾಯದವರು ಏನು ತುಂಬಬೇಕು, ಏನು ತುಂಬಬಾರದು, ಏನು ಹೇಳಬೇಕು, ಏನು ಹೇಳಬಾರದು ಎಲ್ಲ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಬಿಟ್ಟಿದ್ದು ಏನೇನು ಬರೆಸ್ತೀರಿ ಅಂತ. ಬಳ್ಳಾರಿ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಸಿಬ್ಬಂದಿಯಿಂದ ತಯಾರಿ ನಡೀತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ. ಭಾನುವಾರ ರಜೆ ದಿನ ಇವತ್ತು ಕಚೇರಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. 3500ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಸಮೀಕ್ಷೆ ನಡೆಯುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ. ಸೊ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಬ್ಬರಿಗೆ 150 ಮನೆ ಕೊಡ್ತಾರೆ. ಒಬ್ಬರಿಗೆ 150 ಮನೆ ಟಾರ್ಗೆಟ್. ಅವರೇನಾದ್ರು ಟಾರ್ಗೆಟ್ ಬೇಗ ಮುಗಿಸ್ಬಿಟ್ರೆ ಸಾಕು ಅಂತ ಹೆಂಗ್ ಬೇಕು ಹಂಗೆ ತುಂಬಿಟ್ರೆ ಭಾರಿ ಕಷ್ಟ. ಸಮಾಧಾನದಿಂದ 150 ಮನೆಗಳ ಸಮೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು. ಸೊ ಈ ಸಮೀಕ್ಷೆ ಔಟ್ಪುಟ್ ಯಾವ ರೀತಿ ಇರುತ್ತೆ, ಏನು ಆರಂಭದಲ್ಲಿ ಇದ್ದ ಕೆಲವು ಲೋಪಗಳನ್ನು ಫೈನಲಿ ಸರ್ಕಾರ ಸರಿ ಮಾಡಿಕೊಂಡಿದೆ. ಜನರ ಆಕ್ರೋಶಕ್ಕೆ ಮಣಿದು ಈಗ ಮುಂದೆ ಏನು, ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ತಯಾರಿ ನಡೀತಾ ಇದೆ ನೋಡಿ ಇವತ್ತು. ಸಾಕಷ್ಟು ಪರ ವಿರೋಧಗಳ ನಡುವೆ ನಾಳೆಯಿಂದ ಹಿಂದುಳಿದ ವರ್ಗದ ಆಯೋಗದಿಂದ ರಾಜ್ಯದಲ್ಲಿ ಸಮೀಕ್ಷೆ ಆರಂಭವಾಗಲಿದೆ. ಅದಕ್ಕೆ ಇನ್ನೇನು ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಭಾನುವಾರ ಆದರೂ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಇವತ್ತು ಭಾನುವಾರ ಆದರೂ ಕೂಡ ರಜೆ ದಿನ, ರಜೆ ಇದ್ದರೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿ ಇವತ್ತು ಕಚೇರಿಗೆ ಬಂದು ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪ್ರತಿ ಜಿಲ್ಲೆಗಳಿಗೂ ಕೂಡ ಕೈಪಿಡಿ ಆಗಿರ್ಬೋದು, ಜೊತೆಗೆ ಸಮೀಕ್ಷೆಗೆ ಬೇಕಾದ ಕಿಟ್ಟನ್ನು ಈಗಾಗಲೇ ಒದಗಿಸಿರ್ತಕ್ಕಂಥದ್ದು. ನಾಳೆ ನಡೀತಾ ಇರತಕ್ಕಂಥ ಸಮೀಕ್ಷೆಯಲ್ಲಿ ಸಾಕಷ್ಟು ಸಿಬ್ಬಂದಿಯನ್ನು ಬಳಸ್ಕೊಳ್ಳೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡಿದ್ದಾರೆ. ಅಂತಿಮ ಹಂತದ ಸಿದ್ಧತೆ ಈಗ ನಡೀತಾ ಇರತಕ್ಕಂಥದ್ದು. ನಾಳೆ ಬೆಳಗ್ಗೆಯಿಂದ ಸಮೀಕ್ಷೆ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ಪರ ವಿರೋಧ ಕೇಳಿ ಬಂದಿತ್ತು. ಕೆಲವೊಂದು ಬದಲಾವಣೆಗಳನ್ನು ಮಾಡ್ತೀವಿ ಅಂತ CM ಕೂಡ ಹೇಳಿದ್ರು. ಅದರ ನಡುವೆ ಈಗ ಫೈನಲ್ ಟಚ್ ಅನ್ನು ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಅಂದರೆ ರಜೆ ಇದ್ದರೂ ಕೂಡ ಈ ರೀತಿಯಾಗಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 100 ಜನ ಸಿಬ್ಬಂದಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಕೇವಲ ಬಳ್ಳಾರಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಅಲ್ಲ. ಅಂದರೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊತಿದ್ದಾರೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯಾದ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಸಾಕಷ್ಟು ಪರ ವಿರೋಧ ಆಗಿತ್ತು. ಈಗ ಇದರ ಮಧ್ಯೆಯೂ ಕೂಡ ಈ ರೀತಿಯಾಗಿ ಏನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ಬಳ್ಳಾರಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಇದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಯಾವ ರೀತಿಯಾಗಿ ಕೊನೆ ಹಂತದ ಸಿದ್ಧತೆ ನಡೀತಾ ಇದೆ, ಯಾವ ರೀತಿಯಾಗಿ ಸಮೀಕ್ಷೆ ಮಾಡ್ತಾರೆ ಅನ್ನೋದನ್ನ ಕೇಳ್ತೀನಿ. ಸರ್, ಏನು ಹೇಳ್ತೀರಾ? ಈಗ ಪರ ವಿರೋಧ ನಡುವೆ ನಿಮಗೆ ಎಲ್ಲ ಸೂಚನೆ ಬಂದಿದೆ ಈಗ ರಾಜ್ಯ ಸರ್ಕಾರದಿಂದ. ನಾಳೆ ಯಾವ ರೀತಿಯಾಗಿ ಸಮೀಕ್ಷೆ ಶುರುವಾಗುತ್ತೆ, ಎಷ್ಟು ಜನ ಸಿಬ್ಬಂದಿಯನ್ನು ಬಳಸ್ಕೊಳ್ತೀರಾ, ಇದು ರೂಪುರೇಷೆ ಹೇಗಿದೆ ಬಳ್ಳಾರಿಯಲ್ಲಿ ಅಂತ? ಸೊ 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ನಾವು 3425 ಬ್ಲಾಕ್ಗಳು ಸೃಜನೆ ಆಗಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 3663 ಸಿಬ್ಬಂದಿಗಳನ್ನು ನಾವು ಈಗಾಗಲೇ ನಿಯೋಜನೆ ಮಾಡಿಕೊಂಡು 17ನೇ ತಾರೀಕಿಂದ 20ನೇ ತಾರೀಕುವರೆಗೆ ಅವರಿಗೆ ವಿವಿಧ ಹಂತಗಳಲ್ಲಿ ತರಬೇತಿ ಕೂಡ ಆಯೋಜನೆ ಮಾಡಿ ಅವರಿಗೆ ಕೈಪಿಡಿ ಮತ್ತು ಕ್ಯಾಪ್ ಮತ್ತು ಅವರಿಗೆ ನಮೂನೆಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಆಗಿದೆ. ಸೊ ಈಗ ನಾವು ಕೊನೆಯ ಹಂತದಲ್ಲಿ ಶಿಕ್ಷಕರನ್ನು ಮತ್ತು ಸಿಬ್ಬಂದಿಗಳನ್ನು ಆಯಾ ಬ್ಲಾಕ್ಗಳಿಗೆ ಮ್ಯಾಪಿಂಗ್ ಮಾಡ್ತಕ್ಕಂಥದ್ದನ್ನು ಅಥವಾ ಅಸೈನ್ ಮಾಡ್ತಕ್ಕಂಥ ಕೊನೆಯ ಹಂತದ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಈಗ ಶಿಕ್ಷಕರನ್ನು ಮಾತ್ರ ಬಳಸ್ಕೊಳ್ತಿದ್ದೀರಾ ಅಥವಾ ಬೇರೆ ಇಲಾಖೆಯವರು ಸಿಬ್ಬಂದಿಯನ್ನು ಬಳಸ್ಕೊಳ್ತಿದ್ರು? ಸೊ ನಮ್ಮ ಜಿಲ್ಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಇತರೆ ಇಲಾಖೆಗಳ ವಿವಿಧ ಸಿಬ್ಬಂದಿಗಳನ್ನು ಕೂಡ ನಾವು ಈ ಒಂದು ಸರ್ವೆನಲ್ಲಿ ಜಿಲ್ಲಾಡಳಿತದ ನೇಮಕಾತಿ ವತಿಯಿಂದ ಮಾಡಿರ್ತಕ್ಕಂಥದ್ರಿಂದಾಗಿ ಅವನ್ನೆಲ್ಲರನ್ನೂ ಕೂಡ ನೇಮಕಾತಿಯನ್ನು ಮಾಡಿಕೊಂಡು ನಾವು ಈ ಸಮೀಕ್ಷೆಯನ್ನು ನಡೆಸ್ತಾ ಇದ್ದೀವಿ. ಸಮೀಕ್ಷೆ ಯಾವ ರೀತಿಯಾಗಿರುತ್ತೆ ಸರ್? ಭಾಳ ಜನಕ್ಕೆ ಗೊಂದಲ ಇದೆ. ಈಗ ಸರ್ಕಾರದಿಂದ ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಇನ್ನೂ ಕೂಡ ಹಲವರಿಗೆ ರೀಚ್ ಆಗಿಲ್ಲ. ಏನಂದರೆ ಯಾವ ರೀತಿಯಾಗಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು, ಅಥವಾ ಏನಾದರೂ ಕ್ವಶನ್ಸ್ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಬೇಕಾ, ಅಥವಾ ಯಾವ ರೀತಿಯಾಗಿ ಅದನ್ನು ಫೀಡ್ಬ್ಯಾಕ್ ಜನರಿಂದ ತೊಗೊತಾರೆ, ಸಮೀಕ್ಷೆನ ಯಾವ ರೀತಿಯಾಗಿ ಮಾಡ್ತಾರೆ ಸರ್? ಸೊ ಸಮೀಕ್ಷೆನ ಈಗಾಗಲೇ ನಮ್ಮ ಜೆಸ್ಕಾಂ ಇಲಾಖೆಯವರು ಪ್ರತಿ ಮನೆಗಳಿಗೆ ಹೋಗಿ ಒಂದು UHID ನಂಬರ್ನ ಒಂದು ಜನ್ರೇಟ್ ಮಾಡಿರ್ತಕ್ಕಂಥದ್ದು. ಅಲ್ಲಿ ಲ್ಯಾಟಿಟ್ಯೂಡ್ ತಗೊಂಡು ಆ ಮನೆಯನ್ನು ಒಂದು ಜಿಯೋ ಟ್ಯಾಗ್ ಮಾಡಿದ್ದಾರೆ. ಈ ಥರ ಜಿಯೋ ಟ್ಯಾಗ್ ಮಾಡಿರ್ತಕ್ಕಂಥ ಒಂದು 110 ಮನೆ 120 ಮನೆಗಳಿಗೆ ಒಂದು ಬ್ಲಾಕ್ನ ಸೃಜನೆ ಮಾಡಿದ್ದಾರೆ. ಈ ಬ್ಲಾಕ್ಗೆ ಒಬ್ಬ ಎನ್ಯುಮರೇಟರ್ಸ್ನ ನಾವು ಕಳಿಸ್ಕೊಡ್ತೀವಿ. ಸಂಪೂರ್ಣವಾಗಿ ಆ್ಯಪ್ ಮೂಲಕ ಮಾಡ್ತಕ್ಕಂಥ ಒಂದು ಸಮೀಕ್ಷೆ ಆಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.
ಫೈನಲಿ ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಜನಗಣತಿ 2.0 ಆರಂಭ ಆಗ್ತಾ ಇದೆ. ನಿಮ್ಮ ಮನೆಗೆ ಜಾತಿ ಗಣತಿಯನ್ನ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರೆ ವೀಕ್ಷಕರೇ. ಈಗಾಗಲೇ ನಿಮ್ಮ ಸಮುದಾಯದವರು ಏನು ತುಂಬಬೇಕು, ಏನು ತುಂಬಬಾರ್ದು, ಏನು ಹೇಳಬೇಕು, ಏನು ಹೇಳಬಾರ್ದು ಎಲ್ಲ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ಬಿಟ್ಟಿದ್ದು ಏನೇನು ಬರೆಸ್ತೀರಿ ಅಂತ. ಬಳ್ಳಾರಿ ಜಿಲ್ಲೆಯಲ್ಲಿ ಸಮೀಕ್ಷೆಗೆ ಸಿಬ್ಬಂದಿಯಿಂದ ತಯಾರಿ ನಡೀತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಿಬ್ಬಂದಿ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಭಾನುವಾರ ರಜೆ ದಿನ ಇವತ್ತು ಕಚೇರಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. 3,500ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಸಮೀಕ್ಷೆ ನಡೆಯುತ್ತೆ ಬಳ್ಳಾರಿ ಜಿಲ್ಲೆಯಲ್ಲಿ. ಸೊ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಬ್ಬರಿಗೆ 150 ಮನೆ ಕೊಡ್ತಾರೆ. ಒಬ್ಬರಿಗೆ 150 ಮನೆ ಟಾರ್ಗೆಟ್. ಅವರೇನಾದ್ರು ಟಾರ್ಗೆಟ್ ಬೇಗ ಮುಗಿಸ್ಬಿಟ್ರೆ ಸಾಕು ಅಂತ ಹೆಂಗೆ ಬೇಕು ಹಂಗೆ ತುಂಬಿಟ್ರೆ ಭಾರಿ ಕಷ್ಟ. ಸಮಾಧಾನದಿಂದ 150 ಮನೆಗಳ ಸಮೀಕ್ಷೆಯನ್ನು ಮಾಡಿ ಮುಗಿಸ್ಬೇಕು. ಸೊ ಈ ಸಮೀಕ್ಷೆ ಔಟ್ಪುಟ್ ಯಾವ ರೀತಿ ಇರುತ್ತೆ ಏನು, ಆರಂಭದಲ್ಲಿ ಇದ್ದ ಕೆಲವು ಲೋಪಗಳನ್ನು ಫೈನಲಿ ಸರ್ಕಾರ ಸರಿ ಮಾಡಿಕೊಂಡಿದೆ. ಜನರ ಆಕ್ರೋಶಕ್ಕೆ ಮಣಿದು ಈಗ ಮುಂದೆ ಏನು, ಬಳ್ಳಾರಿ ಜಿಲ್ಲೆಯಲ್ಲಿ ಈ ರೀತಿ ತಯಾರಿ ನಡೀತಾ ಇದೆ ನೋಡಿ ಇವತ್ತು. ಸಾಕಷ್ಟು ಪರ ವಿರೋಧಗಳ ನಡುವೆ ನಾಳೆಯಿಂದ ಹಿಂದುಳಿದ ವರ್ಗದ ಆಯೋಗದಿಂದ ರಾಜ್ಯದಲ್ಲಿ ಸಮೀಕ್ಷೆ ಆರಂಭವಾಗಲಿದೆ. ಅದಕ್ಕೆ ಇನ್ನೇನು ಕೌಂಟೌನ್ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಭಾನುವಾರ ಆದರೂ ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಈ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅಂದರೆ ಇವತ್ತು ಭಾನುವಾರ ಆದರೂ ಕೂಡ ರಜೆ ದಿನ, ರಜೆ ಇದ್ದರೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿ ಇವತ್ತು ಕಚೇರಿಗೆ ಬಂದು ಅಂತಿಮ ಹಂತದ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪ್ರತಿ ಜಿಲ್ಲೆಗಳಿಗೂ ಕೂಡ ಕೈಪಿಡಿ ಆಗಿರ್ಬೋದು, ಜೊತೆಗೆ ಸಮೀಕ್ಷೆಗೆ ಬೇಕಾದ ಕಿಟ್ಟನ್ನು ಈಗಾಗಲೇ ಒದಗಿಸಿರ್ತಕ್ಕಂಥದ್ದು. ನಾಳೆ ನಡೀತಾ ಇರತಕ್ಕಂಥ ಸಮೀಕ್ಷೆಯಲ್ಲಿ ಸಾಕಷ್ಟು ಸಿಬ್ಬಂದಿಯನ್ನು ಬಳಸ್ಕೊಳ್ಳೋದಕ್ಕೆ ಎಲ್ಲ ಪ್ಲಾನ್ಗಳನ್ನು ಮಾಡಿದ್ದಾರೆ. ಅಂತಿಮ ಹಂತದ ಸಿದ್ಧತೆ ಈಗ ನಡೀತಾ ಇರತಕ್ಕಂಥದ್ದು. ನಾಳೆ ಬೆಳಗ್ಗೆಯಿಂದ ಸಮೀಕ್ಷೆ ಆರಂಭವಾಗುತ್ತೆ. ಈಗಾಗಲೇ ಸಾಕಷ್ಟು ಪರ ವಿರೋಧ ಕೇಳಿ ಬಂದಿತ್ತು. ಕೆಲವೊಂದು ಬದಲಾವಣೆಗಳನ್ನು ಮಾಡ್ತೀವಿ ಅಂತ CM ಕೂಡ ಹೇಳಿದ್ರು. ಅದರ ನಡುವೆ ಈಗ ಫೈನಲ್ ಟಚ್ ಅನ್ನ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೊಡ್ತಾ ಇರತಕ್ಕಂಥದ್ದು. ಯಾವ ರೀತಿಯಾಗಿ ಅಂದರೆ ರಜೆ ಇದ್ದರೂ ಕೂಡ ಈ ರೀತಿಯಾಗಿ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೂರಾರು ಜನ ಸಿಬ್ಬಂದಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ. ಇದು ಕೇವಲ ಬಳ್ಳಾರಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಪರಿಸ್ಥಿತಿ ಅಲ್ಲ. ಅಂದರೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊತಿದ್ದಾರೆ ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಇದೇ ರೀತಿಯಾದ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ. ಸಾಕಷ್ಟು ಪರ ವಿರೋಧ ಆಗಿತ್ತು. ಈಗ ಇದರ ಮಧ್ಯೆಯೂ ಕೂಡ ಈ ರೀತಿಯಾಗಿ ಏನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ನನ್ನ ಜೊತೆ ಈಗ ಬಳ್ಳಾರಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಇದ್ದಾರೆ. ಅವ್ರನ್ನ ಮಾತನಾಡ್ತೀನಿ. ಯಾವ ರೀತಿಯಾಗಿ ಕೊನೆ ಹಂತದ ಸಿದ್ಧತೆ ನಡೀತಾ ಇದೆ, ಯಾವ ರೀತಿಯಾಗಿ ಸಮೀಕ್ಷೆ ಮಾಡ್ತಾರೆ ಅನ್ನೋದನ್ನ ಕೇಳ್ತೀನಿ. ಸರ್, ಏನು ಹೇಳ್ತೀರಾ? ಈಗ